ಕಾಂಟೆಂಟ್ ಇಲ್ಲ ಅಂದಾಗ ನನ್ನ ಕರಿ, ನಾನು ಬಂದು ಕುತ್ಕೋತೀನಿ. ನಾನು ಕುತ್ಕೊಂಡ್ರೆ ಕಾಂಟೆಂಟ್ ಆಗ್ಬಿಡತ್ತೆ. ಇಟ್ ಇಸ್ ನಾಟ್ ಜಸ್ಟ್ ಮೈ ಮನಿ. ತಗೊಳಕ್ ಹೋಗಿದ್ದೆ 15 ಅದಕ್ಕಿಂತ 10 ಪಟ್ಟು ದುಡಿದಾರೆ ಅವರು. ನಾವು ಇಷ್ಟಿಷ್ಟು ವೈರಲ್ ಆಗ್ತಾ ಇರೋದ ಅಥವಾ ನೀನೊಬ್ನೇ ಇರೋದು ವೈರಲ್ ಆಗ್ತಾ ಇರೋದ? ಅರೆ ತಲೆ ಓಡ್ತಾ ಇರೋದು. ಅಟ್ಲೀಸ್ಟ್ 1000 ಫಾಲೋವರ್ಸ್ ಆದ್ರೆ ನಮ್ಮ ಅಕ್ಕ ಕೊಡ್ತೀನಿ ಅಂತ ಅಂದಿದ್ಲು. 1000 ಫಾಲೋವರ್ಸ್ 4000. ಓಕೆ, ಏನಾದ್ರೂ ಸರಿ ಇನ್ವೆಸ್ಟ್ ಮಾಡಿದ್ಮೇಲೆ ರಿಟರ್ನ್ ಬರ್ಲೇಬೇಕಲ್ವಾ? ಸೊ ದೇವ್ರಾಣೆ ಯಾವ ಕಾರ್ಪೊರೇಟ್ ಜಾಬಲ್ಲಿ ಏನು ದಬಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ. ಓಕೆ ಗೈಸ್, ಇದು ಕ್ಲಾರಿಟಿ ವಿಡಿಯೋ ಯಾರು ಏನು ಕೇಳಿಲ್ಲ, ಬಟ್ ದೆನ್ ಸ್ಟಿಲ್ ಈ ಒಂದು ವಿಡಿಯೋ ಇರಲಿ ಅಂತ. ದಿಸ್ ಇಸ್ ಅಬೌಟ್ ಏನ್ ಕ್ಲಾರಿಟಿ ನಿಂದು ಚೆನ್ನಾಗಿದೆಯಲ್ಲ, ಅದಕ್ಕೆ ನನ್ನ ಫೋನ್ ಯಾಕೆ ತಗೊಂಡಿದ್ಯಾ? ದಿಸ್ ಇಸ್ ಅಬೌಟ್ ಇಗ್ನೋರ್. ದಿಸ್ ಇಸ್ ಅಬೌಟ್ ಬೈಯಿಂಗ್ ಐಫೋನ್ ಟು ಮೈ ಬ್ರದರ್. ಆ ರೀಲಲ್ಲೂ ಮೆನ್ಷನ್ ಮಾಡಿತ್ತು ಫ್ಯಾಮಿಲಿ ಸೇರಿಸ್ಕೊಡ್ಸಿರೋದು ಅಂತ. ಇಟ್ ಈಸ್ ನಾಟ್ ಜಸ್ಟ್ ಮೈ ಮನಿ. ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ನಾನು ಎಲ್ಲರೂ ಸೇರಿಸಿ ಕೊಡ್ಸಿದ್ದು. ನನಗೆ ಅವನಿಗೆ ಕೊಡಿಸ್ಬೇಕು ಅಂತ ಇತ್ತು. ಬಟ್ ದೆನ್ ನಾನು ಇವಾಗ ಮಾಡ್ತಾ ಇದ್ದು ಇಂಟರ್ನ್ಶಿಪ್. ಈ ಫೋನ್ ತೊಗೊಂಡಿರೋದು EMI ಮೇಲೆ. ಆಬ್ವಿಯಸ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್, ನಮಗೇನು ಆ ಶೇಮ್ ಇಲ್ಲ EMI ಮೇಲೆ ತೊಗೊಂಡಿದ್ದೀವಿ ಅಂತ. ಎಂತಕ್ಕೆ ಶೇಮು? EMI ಇರೋದೇ ಜೀವನ ಈಸಿ ಮಾಡೋದಕ್ಕೆ. ಸೊ ವೈ ನಾಟ್ ಯೂಸ್ ಇಟ್ ಅಂತ ನನ್ನ ಫೋನ್ ನಾನು ತೊಗೊಂಡಿದ್ದು EMI ಮೇಲೆ. ಆ್ಯಂಡ್ ದೆನ್ ಅವ್ರ ಅಪ್ಪ ಅಮ್ಮ ಕೊಡ್ಸೋಕ್ಕಾಗಲ್ಲ ಅಂತಲ್ಲ, ಬಟ್ ದೆನ್ ಆಬ್ವಿಯಸ್ಲಿ ಪ್ರೈಸ್ ಜಾಸ್ತಿ ಇದೆ, ಬಜೆಟ್ ಜಾಸ್ತಿ ಎಲ್ಲ ಒಟ್ಟಿಗೆ. ಇವಾಗ ಅಪ್ಪ ಅಮ್ಮನ ಮೈಂಡ್ಸೆಟ್ ಹೆಂಗೆ ಅಂತ ಗೊತ್ತು. ನಾರ್ಮಲ್ ಫೋನ್ ಯೂಸ್ ಮಾಡೋಕ್ಕೆ, ಡೈಲಿ ಯೂಸ್ ಮಾಡೋದಕ್ಕೆ ಅದಕ್ಕೆ ಯಾಕೆ ಅಷ್ಟೆಲ್ಲ ಖರ್ಚು ಮಾಡಬೇಕು ಅಂತ ಅವ್ರ ಮೈಂಡ್ಸೆಟ್. ಅದು ಅವರಿಗೆ ಅದೇನು ನಾವು ವಾಪಸ್ ಮಾತಾಡೋಕ್ಕಾಗಲ್ಲ. ಬಟ್ ದೆನ್ ಇವಾಗ ಕಾಂಟೆಂಟ್ ಕ್ರಿಯೇಷನ್ಗೆ ಇಳಿಬೇಕು ಅಂತ ಅಂದರೆ ಒಂದು ಒಳ್ಳೆ ಕ್ಲಾರಿಟಿ ಇರೋ ಫೋನ್ ಬೇಕು. ಆ್ಯಂಡ್ ಐಫೋನ್ 17 ಏನಂತಂದರೆ ಇಟ್ ಹ್ಯಾಸ್ ಇನ್ಬಿಲ್ಟ್ ಮೈಕ್ ಫೀಚರ್, ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ, ಅದಾಗದೆ. ಆ್ಯಂಡ್ ಕ್ಲಾರಿಟಿ ಇಸ್ ಆಲ್ಸೋ ಗುಡ್. ಇದೆಲ್ಲ ನಮಗೆ ಗೊತ್ತಿರಲಿಲ್ಲ 17 ಬಗ್ಗೆ. ನಾವು ಹೋಗೋಕ್ಕೆ ತಗೊಳಕ್ ಹೋಗಿದ್ದೆ 15 128 ಅಷ್ಟೇ ಇರೋದು. 256 ಇಲ್ಲ ಅಂದ್ರು ಇವರು. 256 ತಗೊಳ್ಳೇಬೇಕು, 128 ಹಿಂಗೆ ಆಗಲ್ಲ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಅಂದ್ರು. ಆ್ಯಂಡ್ ದೆನ್ ಪ್ರೈಸ್ ಡಿಫ್ರೆನ್ಸೂ ಅಷ್ಟೊಂದು ಇರಲಿಲ್ಲ, ಲೈಕ್ 10,000 ಪ್ರೈಸ್ ಡಿಫ್ರೆನ್ಸ್ ಇತ್ತು. ಸೊ ಇನ್ವೆಸ್ಟ್ಮೆಂಟ್ ಮಾಡೋದೇ ಮಾಡ್ತಾ ಇದ್ದೀವಂತೆ. ನನಗಿನ್ನ 15 ತಗೋ ಅಂತ ಇದೆ. ಬಟ್ ದೆನ್ ಫ್ಯಾಮಿಲಿ ಅವರೆಲ್ಲ ತಗೋತಾ ಇದೆಯಾ 17 ತೊಗೊಂಡ್ಬಿಡಿ. ನನ್ನ ಫೋನು ಹಂಗೆ ಆಗಿತ್ತು. ನಾನು 11 ತೊಗೊಳಕ್ಕೆ ಹೋಗಿದ್ದು, ಬಟ್ ದೆನ್ 13 ಅವಾಗ ರಿಲೀಸ್ ಆಗಿತ್ತು ಅಂತ ಅಂದ್ಬಿಟ್ಟು 80 ಆಗಿದ್ರು 13 ತಗೋ ಅಂತಂದ್ಬಿಟ್ಟು ತೊಗೊಂಡಿದ್ದು. ಸೊ ಪಾಯಿಂಟ್ ಏನಂತಂದರೆ ಇವಾಗ ಅಪ್ಪ ಅಮ್ಮ ಕೊಟ್ಟಿದ್ದಾರೆ, ಅದನ್ನು ತೀರಿಸಲೇಬೇಕು ನಾನು ಮುಂದಕ್ಕೆ. ಬಟ್ ದೆನ್ ಇವಾಗ ಇನಿಷಿಯಲ್ ಸಪೋರ್ಟ್ ಏನಿದೆ ಅದು ಅವರಿಂದ ಅವ್ರು ಮಾಡಿದ್ದಾರೆ. ಆ್ಯಂಡ್ ಮುಂದಕ್ಕೂ ಮಾಡ್ತಾರೆ. ಇಟ್ ಈಸ್ ನಾವು ಇನ್ನು ಮುಂದಕ್ಕೆ ಏನೇ ತೊಗೊಂಡ್ರು ಏನೇ ಮಾಡಿದ್ರು ನಾವು ದುಡಿದ್ಬಿಟ್ಟು ಏನೋ ನಾವು ನಮ್ಕಿನ್ನ 10 ಪಟ್ಟು ದುಡಿದಾರೆ ಅವರು. ನಾವು ಇಷ್ಟಿಷ್ಟು ದುಡಿತಾ ಇರೋದಷ್ಟೇ. ಅವ್ರಿಗೇನಂದ್ರೆ ಒಳ್ಳೆ ಕಾಸಿಗೆ ಯೂಸ್ ಆಗಲಿ, ಸ್ಪೆಂಡ್ ಆಗಲಿ ಅಂತ ಅಷ್ಟೇ. ನಾನು ಶೋಕಿ ಮಾಡಕ್ಕಂತೂ ಐಫೋನ್ ತಗೊಂಡಿಲ್ಲ. ಶೋಕಿ ಮಾಡಿದ್ರೆ ನಿನ್ನ ನಾನು ಸಾಯಿಸ್ಬಿಡ್ತೀನಿ. ನಾನು ಐಫೋನ್ ಅಟ್ಲೀಸ್ಟ್ 1000 ಫಾಲೋವರ್ಸ್ ಆದ್ರೆ ನಮ್ಮ ಅಕ್ಕ ಕೊಡ್ತೀನಿ ಅಂತ ಅಂದಿದ್ಲು. ಸೊ ಬಿಫೋರ್ ದಿಸ್ ಬೇಸಿಕ್ಲಿ ಇವನ್ನ ಕಾಂಟೆಂಟ್ ಕ್ರಿಯೇಷನ್ಗೆ ಪುಷ್ ಮಾಡಿದ್ದು ನಾನೇ. ನಮ್ಮ ಫ್ಯಾಮಿಲಿಯಲ್ಲಿ ಫನ್ನಿಯೆಸ್ಟ್ ಅಂದರೆ ಇವನೊಬ್ಬನೇ. 100%. ಇದು ಮಧ್ಯದಲ್ಲಿ ಮೀಮ್ ಹಾಕ್ಬಿಡೋದನ್ನು. ಎಡಿಟಿಂಗು ಬರ್ತಾ ಇರಲಿಲ್ಲ ಅಣ್ಣಂಗೆ, ವಿಡಿಯೋ ಮಾಡೋಕ್ಕೂ ಬರ್ತಾ ಇರಲಿಲ್ಲ. ನೋಡಿ ವಿಡಿಯೋ ಎಡಿಟಿಂಗು. ಬಟ್ ದೆನ್ ಇವನಲ್ಲಿ ಆ ಫನ್ನಿ ಫೀಚರ್ ಇದೆ, ಯೂಸ್ ಯಾಕೆ ಮಾಡ್ಕೋತಾ ಇಲ್ಲ ಅಂತ ಅಷ್ಟೇ. ಆ್ಯಂಡ್ ಇವನು ಓದೋ ರೀತಿ ನೋಡಿದ್ರೆ ನನಗೆ ದೇವ್ರಾಣೆ ಗೊತ್ತು, ದೇವ್ರಾಣೆ ಯಾವ ಕಾರ್ಪೊರೇಟ್ ಜಾಬಲ್ಲಿ ಏನು ದಬಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಐ ಆಮ್ 100% ಶ್ಯೂರ್. ಸೊ ಇದರಲ್ಲಿ ಏನೋ ಟ್ಯಾಲೆಂಟ್ ಇದೆ, ನಮ್ಮ ಫ್ಯಾಮಿಲಿಯವ್ರಿಗೆ ನಾವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ? ಅದಕ್ಕೆ ಇವನಿಗೂ ಕಾಂಟೆಂಟ್ ಕ್ರಿಯೇಷನ್ ಅಷ್ಟು ಶ್ಯೂರ್ ಇರಲಿಲ್ಲ. ಸೊ ಐ ವಾಸ್ ಲೈಕ್, ಟ್ರೈ ಮಾಡು, ಡೈಲಿ ಪೋಸ್ಟ್ ಮಾಡು, ಕನ್ಸಿಸ್ಟೆಂಟ್ ಆಗಿರು, ಕ್ರಿಯೇಟಿವ್ ಆಗಿ. ಮುಂಚೆ ವೀಡಿಯೋಸ್ ನೋಡಬೇಕು, ಹೆಂಗೆಂಗೋ ಇದೆ, ಯಾವುದ್ಯಾವುದೋ ಕಾಂಟೆಂಟ್ ಏನೋ ಕಾಪಿ ಮಾಡಿ ಬಟ್ ಅದೆಲ್ಲ ಪ್ರಾಸೆಸ್, ಅದು ಏನು ಮಾತಾಡೋಕ್ಕಾಗಲ್ಲ, ಅದೆಲ್ಲ ಪ್ರಾಸೆಸ್. ಸ್ಟಾರ್ಟ್ ಮಾಡಿದಾಗ ಅದೆಲ್ಲ ಇರಲೇಬೇಕು. ಆಮೇಲೆ ಒನ್ಸ್ ದ ಕಾಂಟೆಂಟ್ ಟು ಕೋವರ್, ಜನಕ್ಕೆ ಇಷ್ಟ ಆಗೋಕ್ಕೆ ಶುರು ಆದಮೇಲೆ, ಫಾಲೋವರ್ಸ್ ಬರೋಕ್ಕೆ ಶುರು ಆದಮೇಲೆ ನನಗೆ ಅನಿಸ್ತು, ಓಕೆ ಅವ್ನ ಕಾಂಟೆಂಟ್ ಶೂಟ್ ಮಾಡ್ತಾಯಿದ್ದೀನಿ ನನ್ನ ಫೋನಲ್ಲಿ. ಆ್ಯಂಡ್ ದೆನ್ ನನಗೆ ಕೆಲಸ ಶುರು ಆದಮೇಲೆ ಅಷ್ಟೊಂದು ಫ್ರೀಡಮ್ ಇರಲಿಲ್ಲ. ಇವನಿಗೆ ಹೊಳ್ದಿದ ತಕ್ಷಣ ಇವನು ಹೆಂಗೆ ಅಂತಂದರೆ ಆನ್ ಸ್ಪಾಟ್ ಅವ್ನು ಮಾತಾಡೋದು, ಅದೇ ಇವೊಂದು ಏನಂತಾರೆ ಟ್ಯಾಲೆಂಟ್. ಅದು ಮಾಡೋದಕ್ಕೆ ಇವನ ಹತ್ರ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಫೋನ್ ಇರ್ತಾ ಇರಲಿಲ್ಲ. ಐ ವಾಸ್ ಲೈಕ್, ಓಕೆ ಇವಾಗ ಹೆಂಗಿದ್ರು ಡೌನ್ ಪೇಮೆಂಟ್
ಅಷ್ಟು ಇಷ್ಟು ಸ್ವಲ್ಪ ಮಾಡಿದ್ಬಿಟ್ಟು EMI ಮೇಲೆ ಕಟ್ಕೊಂಡು ಹೋಗ್ಬೋದು. ನನ್ನ ಫೋನ್ ಹಂಗೆ ಮಾಡಿದ್ದು. ಸೊ ಈಸಿಯಾಗಿ ಮಾಡ್ಬೋದು. ಬಟ್ ದೆನ್ ಬರತ್ತೆ ನಿಂಗೆ ಚಾಲೆಂಜ್ ಏನಂದರೆ ನೀನು 1000 ಫಾಲೋವರ್ಸ್ನ ಕಂಪ್ಲೀಟ್ ಮಾಡಲೇಬೇಕು. ಆವಾಗ ಇವನಿಗೂ ಗೊತ್ತಾಗುತ್ತೆ ಕಾಂಟೆಂಟ್ ಕ್ರಿಯೇಷನ್ ಹೆಂಗೆ ವರ್ಕ್ ಆಗುತ್ತೆ, ಇವನಿಗೆ ಮಾಡೋಕ್ಕಾಗುತ್ತಾ ಇಲ್ವಾ, ನನಗೂ ಗೊತ್ತಾಗುತ್ತೆ ಜನಕ್ಕೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ. ಇದರಲ್ಲಿ ಏನಾದರೂ ಸರಿ ಇನ್ವೆಸ್ಟ್ ಮಾಡಿದ್ಮೇಲೆ ರಿಟರ್ನ್ ಬರಲೇಬೇಕಲ್ವಾ. ಸೊ ಇನ್ವೆಸ್ಟ್ ಮಾಡಿದ್ರೆ ಫಸ್ಟ್ ಯಾವುದೇ ಕಾರಣಕ್ಕೂ ಇರೋದ್ರಲ್ಲಿ ಟ್ರೈ ಮಾಡಿ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ, ನಿಮಗೆ ಒಂದು ಟೈಮ್ ಪೀರಿಯಡ್ ನೀವು ಕೊಟ್ಕೊಳ್ಳಿ. ವರ್ಕ್ ಆಗುತ್ತಾ ವರ್ಕ್ ಆಗಲ್ಲ ನೋಡಿಬಿಟ್ಟು ಅದಾದಮೇಲೆ ವರ್ಕ್ ಆದರೆ ಇನ್ವೆಸ್ಟ್ ಮಾಡಿ. ಇಫ್ ಇವ್ನು ಟೈಮ್ ತೊಗೊಂಡು ಇವ್ನಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ಇವ್ನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋಕ್ಕಾಗ್ತಾ ಇಲ್ಲ ಅಂದಿದ್ರೆ ಮುಂಚೆನೇ ಐಫೋನ್ ಕೊಡಿಸ್ಬಿಟ್ಟು ಫುಲ್ ಏನು ಯೂಸ್ ಆಗ್ತಾ ಇರಲಿಲ್ಲ, ಕಂಪ್ಲೀಟ್ ವೇಸ್ಟ್ ಆಗ್ತಾಯಿತ್ತು. ಸೊ ಟೈಮ್ ತೊಗೊಂಡು ಇವನಿಗೆ ನೋಡಿ ಇವ್ನು ಕೇಪಬಲ್ ಇದ್ದಾನೆ ಅಂತ ಗೊತ್ತಾದ ಮೇಲೆ ಇವಾಗ ಐಫೋನ್ ಕೊಡಿಸಿದ್ದು. ನನಗೇನು ರಿಗ್ರೆಟ್ ಇಲ್ಲ ಬ್ರೋ. ನನಗೂ ಇಲ್ಲ. ಐಫೋನ್ ಇಸ್ಕೊಂಡು ನನಗೂ ರಿಗ್ರೆಟ್ ಏನಿಲ್ಲ. ನನಗೆ ಇನ್ನೂ ಖುಷಿ. ರಿಗ್ರೆಟ್ ಅಲ್ಲ, ನೀನು ಮುಟ್ಕೊಂಡು ಕರೆಕ್ಟಾಗಿ ವಿಡಿಯೋಸ್ ಮಾಡಿ ಹಾಕ್ಬೇಕು. ಮಾಡ್ತಾ ಇದ್ದೀನಲ್ಲ 4000 ಫಾಲೋವರ್ಸ್ 4000. ಹಾ. ಓಕೆ, ಮೈ ಬ್ರದರ್ ಹಿಟ್ 4000 ಫಾಲೋವರ್ಸ್. ಕಂಗ್ರ್ಯಾಚುಲೇಷನ್ಸ್. ನಾನೇ 1000 ಫಾಲೋವರ್ಸ್ನ 4 ವರ್ಷ ತೊಗೊಂಡಿದ್ದೀನಿ. 4 ವರ್ಷ ತೊಗೊಂಡಿದ್ದೀನಿ. ಇವನ ಜನ ಕಾಂಟೆಂಟ್ ಇಷ್ಟ ಆಗ್ತಿದೆ ಅಂತಂದರೆ ಜನ ಫಾಲೋ ಮಾಡ್ತಾರೆ. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಈಸ್ ಡೂಯಿಂಗ್ ಸಮಥಿಂಗ್. ಆದರೆ ದಯವಿಟ್ಟು ಓದೋದ್ರ ಮೇಲೆ ಫಸ್ಟು ಒಂದು BCom ಡಿಗ್ರಿ ಚೇಂಜ್ ಮಾಡು. BCom ಡಿಗ್ರಿ Topic. ಅನ್ನೋದು ಹಾ, ಇರಬೇಕು. ಸರಿ. ಇದು Topic. ಬಂತು ಅಂತ ಅಂದ್ಬಿಟ್ಟು ಅದನ್ನ ಕಟ್ ಮಾಡು. ಫೋಕಸ್ ಕಳ್ಕೊಂಡ್ರೆ ಆಯ್ತಾಯ್ತು. ಇವಾಗ ಮೊದಲೇ ಇದೆ. ನಿಲ್ಸ್ ರಿಸಲ್ಟ್ ಬಂದಿದ್ದೀನ. ಸೊ ಯಾ, ದಿಸ್ ವಾಸ್ ಕ್ಲಾರಿಟಿ. ಇಟ್ ಈಸ್ ನಾಟ್ ಲೈಕ್ ಅಪ್ಪ ಅಮ್ಮ ಇನ್ವಾಲ್ವ್ ಆಗಲ್ಲ ಅಂತ. ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋದಕ್ಕಿನ್ನ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ಬಟ್ ದೆನ್ ಇನ್ಮೇಲೆ ಏನೇ ತೊಗೊಂಡ್ರು ಏನೇ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಿದ್ದೆ ತೊಂದರೆ, ಏನೇ ದುಡಿಯೋಕ್ಕೆ ಶುರು ಮಾಡಿದ್ಮೇಲೆ ನೀವು ಇಟ್ ಶುಡ್ ಬಿ ಲೈಕ್ ನಮ್ಮ ದುಡ್ಡು ನಮಗೆ ನಾವು ಇನ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಖುಷಿಯಾಗಿರೋಕ್ಕೆ, ನಮ್ಮ ಫ್ಯಾಮಿಲಿ ಚೆನ್ನಾಗಿರೋಕ್ಕೆ ಏನೇ ಸ್ಟೆಪ್ ತೊಗೊಂಡ್ರು ನಮಗೆ ಸೇರಿದ್ದು ಅಂತ ಮಾಡಬೇಕು. ನಂದು ಅಂತ ತಲೆಯಲ್ಲಿ ಬರಬಾರ್ದು ಅಂತ. ಸೊ ಅದಕ್ಕೆ ಆ ರೀಲಲ್ಲೂ ನನ್ನ ಫ್ಯಾಮಿಲಿನೇ ಕೊಡಿಸಿರೋದು. ಯಾ, ಇವ್ನು ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ರಿಗೂ ನಂಬಿಕೆ ಬಂದಾದಮೇಲೆ ನಾವು ಕೊಡಿಸಿದ್ದು. ನಾವು ಕಂಪ್ಲೀಟ್ ಇವಂದಿಲ್ಲ ಕಾಂಟ್ರಿಬ್ಯೂಷನ್. ಏನು ಕಾಂಟೆಂಟ್ ಕ್ರಿಯೇಷನ್ ಪ್ರೂವ್ ಮಾಡಿದ್ದು ಬಿಟ್ಟು ಮನಿ ವೈಸ್ ಹಿ ವಿಲ್ ಇನ್ ಫ್ಯೂಚರ್, ಆಬ್ವಿಯಸ್ಲಿ ಹಿ ಶುಡ್. ಅದಕ್ಕೆ ಅಂತಲೇ ಇದು ಮಾಡಿಸಿರೋದು. ಸೊ ಯಾ, ದಿಸ್ ವಾಸ್ ದ ಕ್ಲಾರಿಫಿಕೇಷನ್ ವಿಡಿಯೋ. ಆ್ಯಂಡ್ ಫೋನ್ ತೊಗೊಂಡಿರೋದು EMI ಮೇಲೆ. ನನಗಿನ್ನ ಆ ರೇಂಜಿಗೆಲ್ಲ ಏನು ಸಂಬಳ ಬರ್ತಾಯಿಲ್ಲ. ಒಂದು ಕ್ಲಾರಿಟಿ ಇರಲಿ ಅಂತ ಈ ವಿಡಿಯೋ ಮಾಡಿದ್ದು. ಏನಾದರೂ ಹೇಳಬೇಕಾ? 100 ಫಾಲೋವರ್ಸ್, 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯೂಟ್ಯೂಬಲ್ಲಿ. 112 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯೂಟ್ಯೂಬಲ್ಲಿ. ಸಿ, ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿ ಮಾಡಬೇಕು ಗೈಸ್. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡ್ಬಿಡ್ತೀರಾ, ಸ್ಟಾಕ್ಸ್ ಅಲ್ಲಿ ಮಾಡಬೇಡಿ. ಅಂದ್ರೆ ನೋಡ್ಕೊಂಡು ಮಾಡಿ. ಅದೆಲ್ಲ ಆಫ್ ಟಾಪಿಕ್. This was about today's clarification video that nobody asked but we wanted to give. 100 days ಚಾಲೆಂಜ್ ಅಂತ ಅಟ್ಲೀಸ್ಟ್ 30 days ಸರ ಸ್ಟಾರ್ಟ್ ಮಾಡೋಕ್ಕಿತ್ತು. 100 days ತುಂಬಾ ಆಗೋಯ್ತು. ಸೊ ಮಾಡಿ ಪರವಾಗಿಲ್ಲ. ಏನಾದ್ರು ನಿನ್ ಕಾಂಟೆಂಟ್ ಇಲ್ಲ ಅಂದಾಗ ನನ್ನ ಕರಿ, ನಾನು ಬಂದು ಕುತ್ಕೋತೀನಿ. ನಾನು ಕುತ್ಕೊಂಡ್ರೆ ಕಾಂಟೆಂಟ್ ಆಗ್ಬಿಡತ್ತೆ, ಅದು ಬೇರೆ ವಿಷಯ. ಹಂಗಂತ ಡೈಲಿ ಕರಿಬೇಡ. ನನ್ನಿಂದ ಕಾಂಟೆಂಟ್ ಆಗ್ತಾ ಆ ಟೈಮ್ ಮುಗ್ದೋಯ್ತು. ವೈರಲ್ ಆಗ್ತಾ ಇರೋದು ಅಥವಾ ನೀನ್ ಒಬ್ನೇ ಇರೋದು ವೈರಲ್ ಆಗ್ತಾ ಇರೋದು? ಅರೆ, ತಲೆ ಓಡಿಸ್ತಾ ಇರೋದು. ತಲೆ ಯಾರು ಓಡಿಸ್ತಾ ಇದ್ದಾರೆ? ಆಯ್ತು ಬಿಡಮ್ಮ, ನೀನು ಅಷ್ಟೇ. ಸೊ ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿ ತನಕ ಯಾರು ನೋಡಿದ್ರೆ. ಆಮೇಲೆ ನನಗೆ ವ್ಯೂಸ್ ಜಾಸ್ತಿ ಬರ್ತಿದೆ. ನಮ್ಮ ಅಕ್ಕಂಗೆ ಒಂದು ಸ್ವಲ್ಪ ವ್ಯೂಸ್ ಕೊಡೋರಿಗೆ ವ್ಯೂಸ್ ಅಷ್ಟೊಂದಿಲ್ಲ. 2 ದಿವಸ ವ್ಯೂಸ್ ಎಲ್ಲ ನೀನೇ ತಗೋ. ಆದರೆ 10K ಇವನು ಫಾಲೋವರ್ಸ್ ಹಿಟ್ಟಾದರೆ ಇವನಿಗೆ ನನ್ನ ಕಡೆಯಿಂದ ಟ್ರಿಪ್ ಸ್ಪಾನ್ಸರ್. ಗೋವಾಗೆ ಹೋಗೋಣ ನಾವಿಬ್ಬರೇ. ಬ್ರೋ ಸರಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ ಬ್ಲಾಗ್ ನನ್ನ ಚಾನಲಲ್ಲಿ ಬರುತ್ತೆ ನೋಡಿ, ಗೋವಾ ಬ್ಲಾಗ್. ಇವಳು ಕಾಪಿ ಮಾಡ್ತಾಳೆ ಸ್ವಲ್ಪ. ಇವಳಿಗೆ ಒಂದು ಸ್ವಲ್ಪ ನೋಡಿ, ಬಟ್ ನಂದು ಫುಲ್ ನೋಡಿ. 10 minutes ಆಗೋಯ್ತು. ಅವರು ಪೇಷನ್ಸ್ ಆಗಿ ಕೂತು ಇರಲ್ಲ ಅವರು. ಥ್ಯಾಂಕ್ ಯು. ಬಾಯ್.